ವೀಕ್ಷಕರೇ, ನಾನೀಗ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಆ ಮನುಷ್ಯ ಒಬ್ಬ ದೇಶದ ನಮ್ಮ MP ಆಗಿ ಏನಂದ್ರೆ ಗೊತ್ತಾ, ನಿಮಗೆ ಕೊಡ ಅಂತ ಅನುದಾನನೇ ನನಗೆ ಯಾವುದೂ ಇಲ್ಲ ಅಂತ ಹೇಳಿದ್ರು ಅವರು. ನರೇಂದ್ರ ಮೋದಿ ಅವ್ರ ಹೆಣ್ಮಕ್ಳು ತಾಳಿ ಕೇಳ್ತಾನ, ಅವನಿಗೆ ಹೆಂಡತಿ ಇಲ್ಲ, ಅವನಿಗೆ ತಾಳಿ ಇಲ್ಲ, ಅವ್ನು ಹೆಂಡತಿದ್ದು ಮಂಗಲಸೂತ್ರ ಕೇಳಿದ್ನಲ್ಲ, ಕೇಳ್ರಿ ಅದನ್ನ ಯಾರು ಕೇಳೋದಿಲ್ಲ. ನಾನು ಹೇಳ್ತೀನಿ ಅಂತ ಓಟ್ ಹಾಕಲ್ಲ, ಇನ್ನೊಬ್ರು ಹೇಳ್ತೀನಿ ಅಂತ ಓಟ್ ಹಾಕಲ್ಲ. ಈಗೇನ್ ಜನರ ನಿರೀಕ್ಷೆ ಈಗ ಮಾಡಿದಾರ ಅದ್ರ ಮೇಲೆ ಓಟ್ ಹಾಕ್ತಾರೆ. ವೀಕ್ಷಕರೇ, ನಾನೀಗ ದಾವಣಗೆರೆ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ, ಬಹಳ ಪ್ರಮುಖವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಕಾಂಗ್ರೆಸ್ನ MLA ಇರೋದು, ಹಾಗಾಗಿ ಬಹಳಷ್ಟು ಕುತೂಹಲ ಇದೆ ಇಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ ಅಂತ ಹೇಳಿ. ಅವರ ಅಭಿಪ್ರಾಯವನ್ನ ಕೇಳೋಣ ಬನ್ನಿ. ಏನಜ್ಜಿ, ಬಿಸಿಲು ಬಾಳ ಐತಿ ನಿಮ್ಮ ಊರಾಗ? ಬಾಳ ಐತೆ. ಹೌದು. ಈಗ ಎಲೆಕ್ಷನ್ ಬಂತಲ್ಲ, ಲೋಕಸಭೆ ಚುನಾವಣೆ ಬಂತು. ಯಾರು ಗೆದ್ರೆ ಚಲೋ ನಿಮಗೆ? BJP ಬಂದ್ರೆ ಚಲೋನೋ, ಕಾಂಗ್ರೆಸ್ ಬಂದ್ರೆ ಚಲೋನೋ? ನಿಮ್ಗೆ ಅದು ಏನು ಅನ್ನೋದು ಗೊತ್ತು, ನಮ್ಗೆ ಯಾರು ಬಂದ್ರೆ ಈಗ ನೋಡು, ಗಾಯತ್ರಿ ಸಿದ್ದೇಶ್ವರ್ ಅವರು BJP ಪರವಾಗಿ ನಿಂತ್ಕೊಂಡಿದಾರ, ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದಾರ. ಸೊ ಯಾರು ಬಂದ್ರೆ ಚಲೋ, ಯಾರು ಗೆದ್ರೆ ಚಲೋ ನಿಮ್ಗೆ? ಹೇಳ್ತೀವಲ್ಲಪ್ಪ, ನಮ್ಗೆ ಯಾರು ಬಂದ್ರೆ ನಮ್ಗೆ ಸ್ವಲ್ಪ ಯಾರು ಎಲ್ಲ ಇದು ಮಾಡಿ ಸಾಕು ನಮ್ಗೆ. ಇಲ್ಲೆಲ್ಲ ಕೆಲಸ ಮಾಡಿದಾರ JM ಸಿದ್ದೇಶ್ವರ? ಏನಕ್ಕಣಪ್ಪ ನಮ್ಗೆ ಹೊಲ ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ಗ? ಮತ್ತೆ MP ಮಾಡಿದ್ರಲ್ಲ ಹೋದ್ ಸಾರಿ. ಅವರು ಏನ್ ಓಟ್ ಹಾಕಕ್ಕ ಓಟ್ ಹಾಕಿದ್ವಿ ಅಷ್ಟೇ. ಕೇಳಲ್ಲ. ಅವ್ರೇನ್ 2000 ಹಾಕಿದ್ರ ಅಂತ ತಿಂದ್ವಿ ಅಷ್ಟೇ. ಅವ್ರು ಹಾಕಿದ್ರು ಇವ್ರು ಹಾಕಿದ್ರು ಅಂತ ಕೇಳಲ್ಲ. ಹಂಗೆ ಈ 2,000 ಯಾರು ಹಾಕಿದ್ರು ನಿಮ್ಗೆ? ಸಿದ್ದರಾಮಯ್ಯ. ಗೊತ್ತಲ್ಲ ಮತ್ತೆ ಸಿದ್ದರಾಮಯ್ಯ ಅಂತ. ಬಸ್ ಫ್ರೀ ಐತಿ ನಿಮಗೆ, ಕರೆಂಟ್ ಫ್ರೀ ಕೊಟ್ಟಾರ, ಮತ್ತೆ 2,000 ಕೊಡ್ತಾರ. ಮತ್ತೆ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕುದಿಲ್ಲ ನೀವು? ಹಾಕ್ತಿರಿ? ಯಾರು ಕಾಂಗ್ರೆಸ್ ಇಂದ? ಪ್ರಭಾ ಮಲ್ಲಿಕಾರ್ಜುನ್ ಅದರಲ್ಲ, ಅವ್ರೆಲ್ಲ ಗೊತ್ತಿಲ್ಲ. ಏನ್ ಸಿದ್ದರಾಮಯ್ಯ ಮೋದಿ ಅವ್ರು ಇವ್ರು ಅನ್ನೋದು ಗೊತ್ತಷ್ಟೇ. ಅದೇ ಈಗ ಇವ್ರನ್ನ ಗೆಲ್ಸಿದ್ರ ಅವ್ರಲ್ಲಿ ಬರುದ? ಮತ್ ನಿಂತು ಗೆಲ್ಲೋರು ನಮ್ಗೆ ಗೊತ್ತಿಲ್ಲ. ಅವು ಹಂಗಾದ್ರೆ ಮೋದಿ ಬರ್ಬೇಕು, ಸಿದ್ದರಾಮಯ್ಯ ಬರ್ಬೇಕು? ಅಷ್ಟೇ. ಸಿದ್ದರಾಮಯ್ಯ ಬರ್ಬೇಕು. ಯಾಕೆ ಸಿದ್ದರಾಮಯ್ಯ ಬರ್ಬೇಕು? 2,000 ಹಾಕಿ ಜೀವನ ಉಳಿಸ್ತೈತ, ಮತ್ತೆ ಇದು ಬೆಳೆ ಇಲ್ಲ ಏನು ಹಾಕಿದಾರ. ಮತ್ತೆ ಈಗ ಜೀವ ಉಳಿಸಿರೋರು ಅವ್ರಲ್ಲ. ಬರೋದೇ ತಿಂಗಳ 2,000 ಬಂದೇ ಇಲ್ಲ. ಏನೋ ಬರಾತಿಲ್ವೇ? ಮಾತಾಡಿ. 2,000 ಬರಾತಿಲ್ಲ? ಮಾತಾಡ್ತಿದ್ದಾರೆ. ಈಗ ಹೆಂಗ್ ನಿಮ್ಗೆ ಮೋದಿ ಬರ್ಬೇಕು, ಸಿದ್ದರಾಮಯ್ಯ ಬರ್ಬೇಕು? ಒಟ್ಟಿಗೆ ನಮಗೆ ದುಡ್ಡು ಯಾರು ಹಾಕಿದಾರ ಅವ್ರು ಬರ್ಬೇಕು. 2,000 ಸಿದ್ದರಾಮಯ್ಯ ಕೊಡತ್ತಾರು, ಸಿದ್ದರಾಮಯ್ಯ ಬರ್ಬೇಕು. ನಮಗೆ ಈಗ ನಮ್ಮ ಯಜಮಾನ್ರು ಸತ್ರೋದ್ನ ಕೊಡ್ತಾರಲ್ಲಪ್ಪ, ಅದು ಬರ್ಬೇಕು. ಏನ್ ನಿಮ್ಮ ಹೆಸರು? ಗಂಗಾಧರ ಅಂತ ಸರ್. ಗಂಗಾಧರ. ಹೆಂಗಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಹೀಟು? ಚೆನ್ನಾಗಿದೆ ಸರ್. ಚೆನ್ನಾಗೈತಾ? ಯಾರು ಬರ್ಬೋದು ನಿಮ್ಮ ಪ್ರಕಾರ? ಸರ್, ಇಲ್ಲಿ ನಮ್ಮ 2003ರಲ್ಲಿ SS ಮಲ್ಲಿಕಾರ್ಜುನ್ ಕ್ರೀಡಾ ಮಿನಿಸ್ಟರ್ ಆಗಿದ್ರಲ್ಲ, ಅವಾಗ ಈ ನಮ್ಮ ಮಾಯ್ಕೊಂಡ ಕುಡಿಯೋ ನೀರಿನ ಮಾಡಿದ್ದಾರೆ ಅವರು. ಅದನ್ನ ನಾವು ಇವತ್ತು ನೆನೆಸ್ತಾ ಇದ್ವಿ. ಹಂಗಾಗಿ ಆ ಕುಡಿಯೋ ನೀರಿನಿಂದಲೇ ಅವ್ರಿಗೆ ನಾವು ಈ ಸಲ ಓಟ್ ಹಾಕ್ತೀವಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು? ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್. ಓಕೆ. ಅದಕ್ಕೆ ಅವ್ರ ಮೇಲೆ ನಾವು ಭಾಳ ಅಭಿಮಾನಿ. ಕಾಂಗ್ರೆಸ್ ಬರ್ಬೇಕಾಗಿದ್ರೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಅಲ್ಲ, ಬರುತ್ತಾ ಅಂತ. ಯಾಕೆಂದ್ರೆ ಎರಡು ರಾಜಕೀಯ ಒಂದು ಬಲಿಷ್ಠವಾದಂತ ಕುಟುಂಬದ ಸೊಸೆಯಂದ್ರೆ ನಿಂತ್ಕೊಂಡಿದ್ದಾರೆ ಈ ಬಾರಿ. ಅಲ್ಲ, ನಿಂತ್ಕೊಳ್ಳಿ ಸರ್, ಅದೇನಿಲ್ಲ. ಈಗ ಸಿದ್ದೇಶ್ ಅವರು ಈಗ 20 ವರ್ಷ ಏನ್ ಮಾಡಿದಾರೆ ಸರ್? ನಮ್ಮ ಊರಿಗೆ ಬಂದಿಲ್ಲ ಅವರು. ನಿಮ್ಮೂರ ನಮಗೆ ಓಟ್ ಹಾಕಲ್ಲಪ್ಪ, ನಾವು ನಿಮ್ಮೂರಿಗೆ ಯಾಕೆ ಕೆಲಸ ಮಾಡಿ? ಒಂದು ಕೆಲಸನೂ ಮಾಡಿಲ್ಲ ಸರ್ ಇವತ್ತಿನವ್ರಿಗೆ. MLA ಕಾಂಗ್ರೆಸ್ನವ್ರು ಇದ್ದಾರೆ? ಕಾಂಗ್ರೆಸ್ನವ್ರು MLA ಅವ್ರು ಈಗ ಬಂದಿದ್ದಾರೆ ಬಿಡಿ ಸರ್. ಅವ್ರು ಪಾಪ ಬಂದಿದ್ದಾರೆ. ಈಗ ಬಸ್ ಸ್ಟ್ಯಾಂಡಿಗೆ 10 ಕೋಟಿ ಹಾಕ್ಸಿದ್ದೀನಪ್ಪ ಅಂತ ಹೇಳಿದ್ದಾರೆ. ಆಮೇಲೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ಪಾಪ. ಇನ್ನು ನಾವು ಈಗಲೇ ಅವ್ರು ಏನೋ ಬಂದು 9 ತಿಂಗಳಿಗೆ ಏನು ಮಾಡಿದ್ರಿ ಏನು ಬಿಟ್ರು ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ. ನೋಡ್ತೀವಿ ಅವರು ಮತ್ತೀಗ 5 ವರ್ಷ ಗೊತ್ತಾಗುತ್ತಲ್ಲ ಏನು ಮಾಡ್ತಾರಿಲ್ಲ ಅಂತ. ಆಮೇಲೆ ಮತ್ತೆ ಬೇರೆ ಡಿಸಿಷನ್ ತಗೊಳೋದು, ಸರಿ ಮಾಡಲು ತೆಗೆದು ಹಾಕಿರತ್ತೆ. ಹೌದಾ? ಹೌದು. ಇಲ್ಲಿ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ, ಯಾರು ಬರ್ಬೋದು ಅಂದರೆ ಇವರು ಚಾನ್ಸಸ್ ಜಾಸ್ತಿ ಐತಿ ಇಲ್ಲೇ? ಈಗ ನೋಡಿ ಸರ್, ಈಗ ಇವ್ರನ್ನ 20 ವರ್ಷಗಟ್ಟಲೆ ನೋಡಿದ್ವಿ. ಸಿದ್ದೇಶ್ವರ್ ಅವ್ರು ಏನೂ ಮಾಡಿಲ್ಲ. ಈಗ ಪ್ರಭಾ ಮೇಡಮ್ ಅವರು ಎಜುಕೇಟೆಡ್ ಆಗಿರೋದ್ರಿಂದ
ಮೇಡಮ್ ಅವ್ರು ಒಳ್ಳೆಯವರಿದ್ದಾರೆ. ಭಾಳ ಜನಗಳಿಗೆ ಸ್ಪಂದನೆ ಚೆನ್ನಾಗಿ ಮಾತಾಡ್ತಾರೆ. ಜನಗಳಿಗೆ ಒಳ್ಳೆ ಹತ್ತಿರದಿಂದ ಅವ್ರನ್ನ ಮಾತಾಡೋದು ನೋಡಿದರೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನಿಸ್ತೈತೆ. ನೋಡೋಣ ಒಂದ್ಸಲಿ ಅವ್ರಿಗೆ ಒಂದ್ಸಲಿ ಕೊಡೋಣ ಅಂತ ನಮ್ಮ ಆಸೆ ಸರ್. ಆಮೇಲೆ ಆ ಕುಡಿಯೋ ನೀರಿಂದ ನಮಗೆ ಭಾಳ ಒಳ್ಳೇದು ಮಾಡಿದೆ ಸರ್ ಮಲ್ಲಿಕಣ್ಣರು. ಹಂಗಾಗಿ ಅವ್ರ ಮೇಲೆ ನಮ್ಮ ಊರರೆಲ್ಲ ಸುತ್ತಮುತ್ತಲಲ್ಲಿ ಅಭಿಮಾನ ಜಾಸ್ತಿ ಇದೆ ಸರ್. ರಾಜೀವ್ ಗಾಂಧಿ ಸಬ್ಮಿಷನ್ ಕುಡಿಯೋ ನೀರಿಂದ 2003 ಕ್ರೀಡಾ ಸಚಿವರಾದ ಬರೀ ಒಂದು ಅರ್ಜಿ ಕೊಟ್ಟಿದ್ವಿ ಅಷ್ಟೇ ನಾವು. ಅರ್ಜಿ ಕೊಟ್ಟಿದ್ದಕ್ಕೆ ಅವ್ರು ಕುಡಿಯೋ ನೀರಿಂದ ಮಾಡ್ಕೊಂಡು ಸಿದ್ದೇಶ್ವರ ಅವರು MP ಆಗಿ ಏನೂ ಮಾಡಿಲ್ಲ. ಏನು ನಮ್ಮೂರಿಗೆ ಏನು ಮಾಡಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಏನು ಯಜಮಾನ್ರಿ ನಿಮ್ಮ ಹೆಸರು? ಹೆಸರು ಬೀರಪ್ಪ ಅಂತ. ಬೀರಪ್ಪ, ಏನಾಗ್ಬೋದು ಈ ಸರಿ ದಾವಣಗೆರೆ ಲೋಕಸಭಾ ಎಲೆಕ್ಷನ್? ದಾವಣಗೆರೆ ಲೋಕಸಭಾ ಎಲೆಕ್ಷನ್ನು ಈ ಸರಿ ಒಂದು 80% ಕಾಂಗ್ರೆಸ್ ಗೆಲ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಎಲ್ಲರೂ. ನೋಡ್ಬೇಕು ಇನ್ನು ಏನೇನು ಆಗ್ತತೆ ಅಂತ. ಒಟ್ಟು ಗೆಲ್ತತೆ, ಗೆಲ್ಲಕ್ಕೇನೋ ತೊಂದರೆ ಇಲ್ಲ, ಗೆಲ್ತತೆ. ಮತ್ತೆ ಸತತವಾಗಿ ನೀವು JM ಸಿದ್ದೇಶ್ವರ ಅವ್ರನ್ನ ಗೆಲ್ಲಿಸ್ಕೊಂಬಂದ್ರಿ. ಸಿದ್ದೇಶ್ವರನ್ನ ಗೆಲ್ಲಿಸ್ಕೊಂಬಂದದ್ದು ಏನು ಕಾರಣ ಅಂತ ಅಂದರೆ, ಈಗ ಎಲ್ಲ ಇಲ್ಲಿ BJP ಪ್ರಭಾವ ಜಾಸ್ತಿ ಇತ್ತು ಈ ದಿವಸ. ಲಿಂಗಾಯಟ್ಸು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇತ್ತು. ಈಗ ಸ್ವಲ್ಪ ಚೇಂಜ್ ಆಗೈತೆ ಈ ವರ್ಷದಲ್ಲಿ. ಈ ವರ್ಷ ವಾತಾವರಣ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಕಾಂಗ್ರೆಸ್ ಗೆಲ್ಬಹುದು ಅನ್ನೋ ಒಂದು ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟು ಕಾಂಗ್ರೆಸ್ ಗೆಲ್ಬಹುದು ಅನ್ನೋ ಒಂದು ಅಭಿಪ್ರಾಯ ಐತಿ. ಯಾಕೆ BJP ಅಷ್ಟೊಂದು ಏನು BJP ನಿರ್ಲಕ್ಷ್ಯ? ಅಷ್ಟೊಂದು ಅಲಕ್ಷ್ಯ ಅಂತ ಅಂದ್ರೆ, ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ. ನಾವು ಒಂದು 15 ಜನ ಸಿದ್ದೇಶ್ ಅವ್ರನ್ನ ನಮ್ಮ ಊರಿಗೆ ಒಂದು ಅನುದಾನ ಕೇಳಕ್ ಹೋಗಿದ್ವಿ. ನಮ್ಮ ವೈಯಕ್ತಿಕ ಅಲ್ಲ, ನಮ್ಮ ಮಂತ್ಯಾನಕ್ಕಲ್ಲ. ಆ ಮನುಷ್ಯ ಒಬ್ಬ ದೇಶದ ನಮ್ಮ MP ಆಗಿ ಏನಂದ್ರೆ ಗೊತ್ತರ, ನಿಮಗೆ ಕೊಡ ಅಂತ ಅನುದಾನನೇ ನನಗೆ ಯಾವುದೂ ಇಲ್ಲ ಅಂತ ಹೇಳಿದ್ರು ಅವರು. ಇದು ಒಬ್ಬ MP ಆಗಿ ನಮ್ಮ ಕ್ಷೇತ್ರದಲ್ಲಿ 4ರಿಂದ 5 ಬಾರಿ ಅಪ್ಪ ಗೆದ್ದು ಮಗ ಗೆದ್ದು ಈ ಮಾತು ಅವರು ಹೇಳಿದ್ದು ಯಾರಿಗಾದ್ರೂ ಸೂಕ್ತ ಅನಿಸಿದ್ರೆ ಮತ್ತು ಅವರಿಗೆ ನಾವು ಬೆಂಬಲಿಸೋಣ. ಸರಿ ಸರಿ. ಈಗ ಮಾಯಕೊಂಡದಲ್ಲಿ ಜನರ ಅಭಿಪ್ರಾಯ ಏನು, BJPನ ಕಾಂಗ್ರೆಸ್? ಇಲ್ಲಿ ಒಂದು 20% ಅಷ್ಟೇ ಇದೆ ಸರ್ BJP. ಮಾಯಕೊಂಡ ಕ್ಷೇತ್ರ ಒಂದು 20% ಅಷ್ಟೇ ಇದೆ. ಭಾರಿ ಅಂದ್ರೆ ಒಂದು 30% BJP. ಒಟ್ಟು ಈ ದಾವಣಗೆರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿ ಸರಿ? ಗೆಲ್ತತೆ, ಗೆಲ್ಲಕ್ಕೆ ಅನುಮಾನಿಲ್ಲ. ಜಾಸ್ತಿ ಲೀಡ್ನಾಗ ಗೆಲ್ತತ್ತು. ಇವು ವಿನಯ್ ಕುಮಾರ್ ಅನ್ನೋರೊಬ್ರು ಇಲ್ಲ ಅಂದ್ರೆ ಅವ್ರೊಂದು ಸ್ವಲ್ಪ ತಗೊಳೋದ್ರಿಂದ ಸ್ವಲ್ಪ ವರ್ತ ಆಗ್ತದೆ. ವಿನಯ್ ಕುಮಾರ್ ಹವಾ ಜೋರ ಐತನ ಇಲ್ಲಿ? ಅಷ್ಟೇನಿಲ್ಲ, ಸಾಧಾರಣ ಐತಿ. ಹುಡುಗರು ಅವ್ರು ಇವರು ಅಂತಾರು ಇದು ಮಾಡ್ತವೆ. ಯಾಕಂದ್ರೆ ಒಬ್ಬ ಸಡಲ್ನ ಬಂದ ತಕ್ಷಣ ಒಬ್ಬ MP ಕ್ಯಾಂಡಿಡೇಟ್ ಆಗೋದು ಅಷ್ಟು ಈಸಿ ಅಲ್ಲ. ಮತ್ತೆ ಹುಡುಗರು ಪಡಬರಿಗೆ ಕುರೆ ಉಡ್ಡಿ ಇಂಥವಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಗಟ್ಟಲೆ ದುಡ್ಡು ಕೊಟ್ಟಿರೋದ್ರಿಂದ ಹುಡುಗರು ಅವರು ಅಂತಾರೆ ಕುಣಿತಾರೆ. ಆಮೇಲೆ ಅವ್ರಿಗೆ ಮನೆಗಳಾಗ ಯಜಮಾನರಾದವರು ತಿಳಿ ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದಪ್ಪ, ಹಿಂಗೆ ಮಾಡಬೇಕು, ಹಿಂಗೆ ಆದರೆ ನಮಗೆ ಮುಂದೆ ಅನುಕೂಲ ಆಗ್ತದೆ ಅಂತಂದು ಹೇಳಿ ಹುಡುಗರನ್ನೆಲ್ಲ ಸರಿಪಡಿಸ್ಕೊಂತಾರೆ. ಒಟ್ಟು ಕಾಂಗ್ರೆಸ್ ಬರುತ್ತೆ, ಒಟ್ಟು ಕಾಂಗ್ರೆಸ್ ಗೆಲ್ತದೆ. ಸರಿ ಯಜಮಾನ್, ಥ್ಯಾಂಕ್ ಯು. ಹೆಂಗಿದೆ ಸರ್ ಎಲೆಕ್ಷನ್ ಹೀಟು ಇಲ್ಲಿ? ಕಾಂಗ್ರೆಸ್ ಐತೆ, BJP ಐತೆ. ಫೈಟ್ ಇದೆಯಾ? ಅಲ್ಲ, ಫೈಟ್ ಎಲ್ಲ ಆಲ್ಮೋಸ್ಟ್ 99% ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಹೌದು. ಯಾಕಂದ್ರೆ BJP ಅವರು ಯಾವ ಊರಿಗೆ ಬಂದಿಲ್ಲ, ಯಾವ ಮಕ್ಕಳ ನೋಡಿಲ್ಲ, ಏನು ಇಲ್ಲ. ಇವ್ರಾದ್ರೆ ಬಿಗ್ ಶಾಟು ಏನಾರ ಮಾಡ್ತಾರೆ. ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಅವ್ರ ಮಗನ ಗೆಲ್ಬೇಕು. ಈಗ ಮೋದಿ ಪ್ರಧಾನಿ ಆಗೋದು ಹೆಂಗೆ? ಅಲ್ಲ, ಮೋದಿ ಮಕ್ಕ ನೋಡಿದ್ರೆ 100% ಅವ್ರು ಮೋದಿಗೆ ಓಟ್ ಹಾಕ್ಬೇಕು. ಬಟ್ ಇಲ್ಲಿ ಲೋಕಲ್ ಆಗಿರೋದ್ರಿಂದ ಈ ನಮ್ಮ ಪ್ರಕಾರ ನಾವಂತ BJPಗೆ ಓಟ್ ಹಾಕೋದು. ನಾಯಿ ನಿಂತರು ಕತ್ತೆ ನಿಂತರು BJPಗೆ ಓಟ್ ಹಾಕೋದು. BJPಗೆ? ಹೌದೌದು, 100%. ಆದ್ರೆ ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆ. ಕಾಂಗ್ರೆಸ್ ಫೈಟ್ ಐತೆ ಒಟ್ಟು. ಆಲ್ಮೋಸ್ಟ್ 99% ನಾವೆಲ್ಲ BJPಗೆ ವೋಟ್ ಮಾಡೋದು. ಯಾಕಂದ್ರೆ ನಮಗೆ ಮೋದಿ ಬೇಕಾಗಿರೋದು, ಲೋಕಲ್ ಬೇಕಾಗಿಲ್ಲ ನಮ್ಗೆ. ಅವ್ರ ಮಕ್ಕ ನೋಡಿದ್ರು ನಾವು ಯಾರು ನಿಂತರು ವೋಟ್ ಹಾಕ್ಲೇಬೇಕು. ಹೌದಾ? ಹಂಗಾಗಿ ಈ ಲೋಕಲ್ ಒಳಗಾದಾಗ ಯಾಕೆ ಈ ಕ್ಷೇತ್ರದೊಳಗ BJP ಅವರು MP ಇದ್ರು, ಸಡನ್ ಆಗಿ ಅಪೋಸಿಟ್ ಆಗ್ಬಿಟ್ರಲ್ಲ? ಅಪೋಸಿಟ್ ಆದ್ರೆ ಈಗ ಯಾವ್ದಕ್ಕಾದ್ರೂ ಒಂದು ಸ್ಪಂದಿಸಿದ್ರೆ ಚೆನ್ನಾಗಿರುತ್ತೆ. MLAಗಳಾಗಿರ್ಲಿ, MP ಆಗಿರ್ಲಿ, ಯಾವ್ದಾಗಿರ್ಲಿ. ಈಗ ಯಾವ್ದ ಬಂದ್ರೆ ಯಾರನ್ನ ಬಂದು ಕಾರ್ ಹಾಕಿ ಗ್ಲಾಸ್ ಹಾಕೊಂಡು ಬಂದಂಗ ಹೋಗ್ಬಿಟ್ರೆ ಅದು ಯಾರಿಗೂ ಗೊತ್ತಾಗಲ್ಲ. ಈ ಕಾಂಟ್ಯಾಕ್ಟ್ ಇಲ್ಲ ಫಸ್ಟ್ ಆಫ್ ಆಲ್. ಹೌದಾ? ಹಂಗಿದ್ದಾಗ ಹಿಂಗಾಗುತ್ತೆ. ಹಂಗೆ. ಏನ್ ಗೊತ್ತಾ ನಿಮ್ಮ ಹೆಸರು? ನಾಗಪ್ಪ. ಹೆಂಗೈತಿ ಊರ ಬಿಸಿಲು? ಹೆಂಗೈತಿ? ನಾವು ಊರು ಅಡ್ಡಾಡಕ್ ಹೋಗೋದಲ್ಲ, ನಮ್ಮ ಮನಸ್ಸಿಗೆ ಇದ್ದದ್ದು ಹೇಳ್ತೇವೆ. ಹೇಳ್ರಿ, ಈಗ ಯಾರು ಬರ್ಬೋದು ಈಗ ನಿಮ್ಮ ಇದು ಕ್ಷೇತ್ರದೊಳಗೆ? ನಮ್ಮ ಕ್ಷೇತ್ರದೊಳಗೆ ನಮ್ಮ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ. ಯಾಕೆ?
ಅವರಿಂದ ಒಂದು ಉಪಕಾರ ಆಗ್ತೈತಿ. ಹ್ಮ್ ಮೋದಿ ಏನ್ ಮಾಡಿದಾನೆ, ಕರ್ನಾಟಕದಾಗ ಹತ್ತಿ ಸೀಮೆಣ್ಣೆ ಎಲ್ಲ ಹೊತ್ಕೊಂಡು ಆ ಕಡೆ ಹಾಕ್ಯಂದ. ಈ ದೊಡ್ಡ ಜನಕ್ಕೆ ಗೊತ್ತಾಗಿಲ್ಲ. ಬಾಂಚರು ಮನೆ ಕರೆಂಟ್ ಹೋದ್ರೆ ಪಿಳ್ಳೆ ಎತ್ಕೊಂಡು ಹಾಲು ಕೊಡ್ಸಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಬಂದೈತಿ ಕಡೆಗೆ. ಅಂತವಲ್ಲ ಇಲ್ಲಿತ್ತು ಸೀಮೆಣ್ಣೆ ಕೊಡ್ತಿದ್ರು, ಹತ್ತಿ ಕೊಡ್ತಿದ್ರು, ಗೋಧಿ ಕೊಡ್ತಿದ್ರು, ಬೇಳೆ ಕೊಡ್ತಿದ್ರು. ಅದೆಲ್ಲ ಓತ್ ಆ ಕಡೆಗೆ. ಅದನ್ನ ಈ ಕಡೆಗೆ ತರಂತ ಪುಣ್ಯಾತ್ಮರು ಯಾರು ಇಲ್ಲ. ತರ್ಬೇಕು ಕಾಂಗ್ರೆಸ್ ಊಳೆಲ್ಲಿ ಕಾಂಗ್ರೆಸ್ ಗೆಲ್ತಾರ ಕಾಂಗ್ರೆಸ್ನವ್ರು ಇಲ್ಲಿ? ಕಾಂಗ್ರೆಸ್ನವ್ರು ಕಾಯಂ. ಮತ್ತೆ ಬಿಜೆಪಿ ಅವ್ರು ಗೆಲ್ತಾ ಇದ್ರು. ಅವ್ರು ಅಂತಾರೆ ಬರೋದಿದೆ. ಅಲ್ಲಿ ಜಿ ಎಂ ಸಿದ್ದೇಶ್ವರ್ನ ಕಂಟಿನ್ಯೂ ಗೆಲ್ಸಿರಲ್ಲ ನೀವೆಲ್ಲ ಸೇರಿ. ಮತ್ತ ಹಂಗಲ್ಲ, ಒಳ್ಳೇದು ಯಾರು ಮಾಡ್ತಾರ ಅವರು. ಇವತ್ತು ಬಡ ಜನಕ್ಕೆ ದಾವಣಗೆರೆ ಚಾರ್ಜಿದ್ದಿಲ್ಲ ಹೆಣ್ಮಕ್ಳಿಗೆ. ಇವತ್ತು ಹಂಗ ಹೋಗಂಗ್ ಮಾಡಿದ್ದಾರೆ. ತಿಂಗಳಿಗೆ 2,000 ಕೊಡ್ತಾರೆ. ಮೋದಿ ಏನ್ ಕೊಟ್ಟದ್ದ? ಮೋದಿ ಏನ್ ಕೊಟ್ಟದ್ದು ಹೇಳ್ರಿ? ಹಾಕಿದ್ದವ್ರಿಗೆ 4 ಜನಕ್ಕೆ ದುಡ್ಡು ಕೊಟ್ಟ, 4 ಜನಕ್ಕೆ ದುಡ್ಡು ಕೊಟ್ಟ. ಇನ್ನ 10,000 ಜನ ಹಂಗ ಪುಕ್ಷತೆ ನೇರ್ಬಿಡು. ಇದೊಂದು ಪಟ್ಟ ಮೋದಿನೇ ಬಂದ್ರೆ ಕರ್ನಾಟಕದಾಗ 1 ಎಕರೆ ಹೊಲ 1 ಬಿಲ್ಡಿಂಗ್ ಮಾಡ್ಬೇಕು. ಯಾಕ ಅಪ್ಪುಟ್ಟಿಲ್ಲ ಕಿತ್ತು ಆ ಕಡೆ ಇನ್ನೇ ಮಾಡ್ತೀನಿ. ಆ ಕಡೆ ದೇಶಕ್ಕೆ ಕಿತ್ತಾಕೊಂಡ್ಬಿಟ್ರೆ ಇಲ್ಲಿ ನೀವ್ ಏನ್ ಮಾಡ್ತೀರಿ? ಅವನ ಹತ್ರ ಓಡಾಡಿ ಆದಾಯ ಇದ್ದಾರ ಪಾಡಿರ್ತಾನ. ನಮ್ಮಂತ ಪಾಪಿ ಪಾಠ ಹೋಗೋದೇ ಕೆರೆ ಬಾವಿ ಪಾಲಿ 1 ಎಕರೆ ಹೊಲ ಅಂತ ಮಾಡ್ತಾರ ಬಂದು. ಅದಕ್ಕೆ ಮೋದಿ ಬೇಡ. ಮೋದಿ ಬೇಡ. ಸರಿ ತತ್ತ. ಏನ್ ಯಜಮಾನ್ರೆ ನಿಮ್ಮ ಹೆಸರು? ರೇವಣ್ಣ. ರೇವಣ್ಣ, ಏನಾಗ್ಬೋದು ದಾವಣಗೆರೆ ಲೋಕಸಭಾ ಎಲೆಕ್ಷನ್ ಈ ಸರಿ? ದಾವಣಗೆರೆ ಇವು ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಭರವಸೆ ಇತ್ತು. ಈಗ ವಿನಯ್ ಕುಮಾರ್ದಿಂದ ಕಾಂಗ್ರೆಸ್ ಯಾಕೆ ಏನಾಗುತ್ತಾ? ಅಷ್ಟು ಎಫೆಕ್ಟ್ ಮಾಡ್ತಾರ ವಿನಯ್ ಕುಮಾರ್? ಮಾಡ್ಬೋದು. ಅವರು ಜನ ಒಂದು ಕುರುಬರು ವತಿಯಿಂದ 1-2 ಲಕ್ಷ 3 ಲಕ್ಷ ತಗೊಂಡ್ರೆ ಒಂದು ಸೋಲು ಕಾಣಬಹುದು ಅಂತ ನಮ್ಮ ನಿರೀಕ್ಷೆ. ಇವರು ಒಳ ಜಗಳದಿಂದ ಬಿಜೆಪಿಗೆ ಲಾಭ ಆಗುತ್ತಾ? ಲಾಭ ಬಿಜೆಪಿ ಲಾಭ ಆಗುತ್ತೆ. ಒಟ್ಟು ಬಿಜೆಪಿ ಬರುತ್ತಿಲ್ಲ. ಜೆ ಎಂ ಸಿದ್ದೇಶ್ವರ್ ಕೆಲಸ ಮಾಡ್ಯಾರ? ಇಲ್ಲ ಕೆಲಸ ಏನು ಮಾಡಿಲ್ಲ. ಅವ್ರು ಇಬ್ಬರಿಗೂ ಕೊಡಬಾರ್ದಾಗಿತ್ತು, ಹೊಸ ಮಕ್ಕಳು ಕೊಡ್ಬೇಕಾಯ್ತು. ಹೌದು, ಅವ್ರವ್ರ ಕುಟುಂಬದವ್ರಿಗೆ ಕೊಟ್ಟಾರ. ಕುಟುಂಬದರಿಗೆ ಕೊಡ್ತಾರೆ. ಅವರೆಲ್ಲ ಆಡೋವಂತರು. ಈಗ ಹೆಂಗ್ ಮತ್ ನಿಮ್ಗೆಲ್ಲ ಆಪ್ಷನ್ ಐತಲ್ಲ ವಿನಯ್ ಕುಮಾರ್ದ? ಐತಂದ್ರಿ ಪಾಪ ಅವರು ಈಗ ಹೊಸ ಯೋಜನೆ ಕಟ್ಟಿ ಪಕ್ಷದ ಪರವಾಗಿ ಬಂದಿದ್ರೆ ವಿನಯ್ ಕುಮಾರ್ ಯಾವ ವಿನ್ ಕೊಡ್ಲಿಲ್ಲಲ್ಲ ಅವ್ರಿಗೆ? ಅವ್ರು ಕೊಡ್ಲಿಲ್ಲಲ್ಲ, ಅದ್ರದ್ದು ಕಾಂಗ್ರೆಸ್ ಕೊಡ್ತಾರೆ. ಕಾಂಗ್ರೆಸ್ ಹೊಡ್ತಾ ಬಿಜೆಪಿಗೆ ಲಾಭ. ಅದ್ರದ್ದು ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.